ಗ್ರಂಥಿಗೆ ಅಂಗಡಿ ಇಲ್ಲಿ ಏನು ಕಾಣಿಸ್ತಾ ಇದೆ? ಇದು ಫಿಶು, ಅದು ಇದು 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 ಫ್ರೆಂಡ್ಸ್. ವೆರಿ ಗುಡ್ ಮಾರ್ನಿಂಗ್. ನಾನು ಇವತ್ತು ಎಲ್ಲಿದ್ದೀನಿ ಗೊತ್ತಾ? ಇವತ್ತು ನಾನು ಬಂದು ಚೈನಾ ಟೌನ್. ನಾನು ಆಲ್ರೆಡಿ ಒಂದ್ಸಲ ಬಂದಿದ್ದೀನಿ. ಆ ಜಾಗದಲ್ಲಿ ವಿಡಿಯೋ ಮಾಡಿರಲಿಲ್ಲ ನಾನು ಅವತ್ತು ನಾನು ಫಸ್ಟ್ ಡೇ ಬಂದಿದ್ದಾಗ. ಅದಕ್ಕೋಸ್ಕರ ನಾನು ಇವತ್ತು ಈಗ ಮತ್ತೆ ಚೈನಾ ಟೌನ್ಗೆ ಬಂದಿದ್ದೀನಿ. ನಾನು ಫಸ್ಟ್ ಡೇ ಬಂದಾಗ ನನಗೆ ಗೈಡ್ ಇದ್ರು, ಇಂಗ್ಲೀಷಲ್ಲಿ ಹೇಳಿದ್ರು. ನಾನು ಮೊದಲೇ ಕನ್ನಡ ಕಲ್ತ್ಕೊಂಡಿರೋ ಅರ್ಧಂಬರ್ಧ ತೆಲುಗು ತಮಿಳೆಲ್ಲ ಗೊತ್ತಿರೋ ಹುಡುಗಿ. ಸೊ ನನಗೆ ಜಾಸ್ತಿ ಎಲ್ಲ ಗೊತ್ತಿಲ್ಲ, ಏನು ಎತ್ತ ಅಂತ ಅಂದ್ಬಿಟ್ಟು ಅವ್ರು ಹೇಳೋದು ಅರ್ಧಂಬರ್ಧ ಅರ್ಥ ಮಾಡ್ಕೊಬಿಟ್ಟು ಅದೇನೇನು ಎಕ್ಸ್ಪ್ಲೈನ್ ಮಾಡ್ತೀನೋ ನನಗಂತೂ ಗೊತ್ತಿಲ್ಲ. ಹಾಯ್ ಫ್ರೆಂಡ್ಸ್, ಇವರು 1582ರಲ್ಲಿ ಒಬ್ಬರೇ ಅಲೋನ್ ಟ್ರಾವೆಲ್ ಮಾಡಿಕೊಂಡು ಚೀನಾಯಿಂದ ಈ ಸಿಂಗಾಪುರ್ಗೆ ಬಂದು ಇವರೇನೇನೇ ಈ ಚೀನಾ ಟೌನ್ನ ಕಟ್ಟಿರೋದು. ಇವರು ಲೇಡೀಸು ಆಗಿನ ಕಾಲದಲ್ಲೇ ಅಲೋನ್ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದಾರೆ. ಇವರು ಕೂಡ ನಂತರನೇ ಇದ್ದಾರೆ. ಸೊ ಇದು ನನಗೆ ಗೈಡ್ ಹೇಳಿದ್ರು. ಲಿಟಲ್ ಇಂಡಿಯಾಗೆ ಹೋದ್ರೆ ಇಂಡಿಯಾ ಕಾಣೋ ಥರ ಎಲ್ಲ ಐಟಮ್ಸ್ಗಳು ಹೆಂಗೆ ಲಿಟಲ್ ಇಂಡಿಯಾದಲ್ಲಿ ಸಿಗುತ್ತೋ ನಿಮಗೆ ಈ ಚೀನಾ ಟೌನ್ಗೆ ಬಂದರೆ ಚೀನಾ ಮೂವಿಗಳಲ್ಲಿ ನೋಡಿರ್ತೀರಲ್ಲ, ಆ ಚೀನಾ ಐಟಮ್ಸು, ಹಳೆ ಕಾಲದ ಐಟಮ್ಸು, ಎಲ್ಲ ಐಟಮ್ಸು ಈ ಥರ ಎಲ್ಲ ಒಂದೊಂದು ಶಾಪ್ಗಳಲ್ಲಿ ಸಿಗುತ್ತೆ. ನಾನು ಇವಾಗ ಒಂದು ಬಿಲ್ಡಿಂಗ್ ತೋರಿಸ್ತೀನಿ. ಈ ಬಿಲ್ಡಿಂಗಲ್ಲಿ 1800 ಸಮಥಿಂಗಲ್ಲಿ 1845 ಆ ಥರ ಟೈಮಲ್ಲಿ ಬೇರೆ ಬೇರೆ ಕಡೆಯಿಂದ ಬಂದವರು ಈ ಬಿಲ್ಡಿಂಗಲ್ಲಿ ಎಷ್ಟು ಜನ ಸ್ಟೇ ಮಾಡ್ತಾ ಇರ್ಬೋದು ಅಂತ ಕೇಳಿದ್ರು ನನಗೆ. ಏನು ಗೊತ್ತಾ, ಈ ಬಿಲ್ಡಿಂಗಲ್ಲಿ ಮ್ಯಾಕ್ಸಿಮಮ್ ಅಂತಂದ್ರೂ 200 ಜನ ಸ್ಟೇ ಮಾಡ್ಬೋದಂತೆ. ಆದರೆ ಅವ್ರ ಪ್ರಕಾರ ಆಗಿನ ಕಾಲದಲ್ಲಿ ಹೆಂಗೆ ಅಂತ ಅಂದರೆ ಬೆಳಿಗ್ಗೆಯಿಂದ ಸಾಯಂಕಾಲ ಗಂಟ ದುಡಿತಾ ಇದ್ರಂತಂದರೆ ಇಲ್ಲಿ ತುಂಬ ಕೆಲಸ ಮಾಡ್ತಾ ಇದ್ರಂತೆ. 3 ಅವರ್ ಮಾತ್ರ ರೆಸ್ಟ್ ಮಾಡೋಕ್ಕೆ ಟೈಮ್ ಕೊಡ್ತಾ ಇದ್ರಂತೆ. ಆ ರೆಸ್ಟ್ ಮಾಡೋಕ್ಕೆ ಟೈಮ್ ಕೊಡ್ತಾ ಇದ್ದ 3 ಅವರಲ್ಲಿ ಮಾತ್ರ ಬಂದು ಅವರು ಈ ಜಾಗದಲ್ಲಿ ಮಲಗಬೇಕಾಗಿತ್ತಂತೆ. ಈ ಜಾಗದಲ್ಲಿ ಸುಮಾರು 900 ಜನ ಒಂದೇ ಜಾಗದಲ್ಲಿ ಸ್ಟೇ ಮಾಡ್ತಾ ಇದ್ರಂತೆ. ಎಲ್ಲರಿಗೂ ಒಂದೇ ಬಾತ್ರೂಮ್ ಇತ್ತಂತೆ ಅವಾಗ. ಅಂದರೆ ಈಗ ಈ ಜಾಗದಲ್ಲಿ ಅಂತ ಅಂದರೆ ಅಷ್ಟೊಂದು ಜನ ಒಂದೇ ಹೆಂಗೆ ಬದುಕ್ತಾ ಇದ್ರು ಅಂತಂದರೆ, ಅಂದರೆ ಊಟನೇ ಆಗಲಿ ಮಲ್ಕೊಳ್ಳೋಕ್ಕೆ ಆಗಲಿ ತುಂಬ ಚಳಿ ಇರ್ತಾಯಿತ್ತಂತೆ. ಹೊರಗಡೆ ಎಲ್ಲ ಮಲ್ಗೋಕೆ ಆಗ್ತಾ ಇರಲಿಲ್ವಂತೆ ಅವಾಗೆಲ್ಲ. ತುಂಬ ಚಳಿ ಇದ್ದೋದಕ್ಕೆ ಈ ಜಾಗದಲ್ಲಿ 3 ಅವರ್ ಅಂತ 3 ಪಾರ್ಟ್ ಮಾಡಿಕೊಂಡು ಮಲಗೋಕ್ಕೆ ಜಾಗ ಮಾಡ್ಕೊತಾ ಇದ್ರಂತೆ. ಅಂದರೆ ಒಂದೊಂದು ಶಿಫ್ಟ್ ವೈಸು. ಈ ಶಿಫ್ಟಲ್ಲಿ ಮಲಗಿರೋರು ನೆಕ್ಸ್ಟ್ನೇ ಶಿಫ್ಟಲ್ಲಿ ಮಲ್ಗೋಕ್ಕಾಗಲ್ಲ, ನೆಕ್ಸ್ಟ್ನೇ ಶಿಫ್ಟಲ್ಲಿ ಮಲಗಿರೋರು ಇನ್ನೊಂದು ಶಿಫ್ಟಲ್ಲಿ ಮಲ್ಗೋಕ್ಕಾಗಲ್ಲ. ಅವ್ರೋಗಿ ಕೆಲಸ ಮಾಡ್ತಾ ಇರಬೇಕು. ಆ ಥರ ಮಕ್ಕಳು, ಜೆಂಟ್ಸು ಎಲ್ಲರೂ ಸ್ಟೇ ಮಾಡ್ತಾ ಇದ್ರಂತೆ. ಅವಾಗಿನ ಕಾಲದಲ್ಲಿ ಒಂದೊಂದು ಸ್ವಲ್ಪ ದುಡ್ಡು ಕಡಿಮೆ ಬಂದ್ರೂ ಇಷ್ಟೊಂದು ಜನ ಸ್ಟೇ ಮಾಡ್ತಾ ಇದ್ದಾಗ ಇಲ್ಲಿ ಹೆಂಗೆ ಅಂದರೆ ತುಂಬ ಕಡಿಮೆ ಜಾಗ ಇರ್ತಾಯಿತ್ತು. ಆವಾಗ ಈ ಇಂಪ್ರೂವ್ ಮಾಡ್ತಾ ಇರೋ ಟೈಮಲ್ಲಿ ಸಿಂಗಾಪುರ್ನ ಹೆಂಗೆ ಬೆಳೆಸ್ಬೇಕು, ಏನು ಮಾಡಬೇಕು, ಯಾವ ಜನಗಳನ್ನ ಇದು ಮಾಡಬೇಕು ಅನ್ನೋ ಥರ ಪ್ರತಿಯೊಂದು ಪ್ಲಾನಿಂಗಲ್ಲಿ ಮಾಡಿಕೊಂಡು ಈ ಸಿಟಿನ ಇಂಪ್ರೂವ್ ಮಾಡಿದ್ದಾರೆ. ಎಷ್ಟು ಜನಗಳು ರಕ್ತ ಬೆವರು ಎಲ್ಲ ಸುರಿಸಿದ್ದಾರೆ ಅಂತ ಅಂದರೆ ಹೇಳೋಕ್ಕಾಗಲ್ಲ ನಿಜವಾಗ್ಲೂ. ಅಷ್ಟು ಕಷ್ಟಪಟ್ಟಿರೋದಕ್ಕೆ ಸಿಂಗಾಪುರು ಇವಾಗ ಅಟ್ಲೀಸ್ಟ್ ಒಂದು ಲೆವೆಲ್ಗೆ ಬಂದಿದೆ. ನಾಟ್ ಓನ್ಲಿ ಚೈನಾದವ್ರು ಮಾತ್ರ ಅಲ್ಲ, ಇಂಡಿಯಾದವರು ಕೂಡ ಅಷ್ಟೇ ಕಷ್ಟಪಟ್ಟಿದ್ದಾರೆ. ಪ್ರತಿಯೊಬ್ಬರು ಬಸ್ಲು ಮರಿ ಅವರೆಲ್ಲ ಮಾಡಿಕೊಂಡು ಅವರೆಲ್ಲ ಒಂಥರ ಸ್ಟ್ರಾಂಗ್ ಬೇಸ್ ಮಾಡಿರೋದಕ್ಕೆ, ಒಳ್ಳೆ ಅಡಿಪಾಯ ಮಾಡಿಕೊಟ್ಟಿರೋದಕ್ಕೆ ಮಾತ್ರ ಇವಾಗ ಸಿಂಗಾಪುರು ಇಷ್ಟು ಸ್ಟ್ರಾಂಗಾಗಿ ನಿಂತ್ಕೊಳ್ಳೋಕ್ಕೆ ಸಾಧ್ಯ ಆಗಿದೆ. ತುಂಬ ಚೆನ್ನಾಗೇ ಅದೇ ಥರ ಫಾಲೋ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ.
ನನಗಂತೂ ಪ್ರತಿಯೊಂದು ಜಾಗಗಳಲ್ಲಿ ಇದೇ ಆಗಲಿ ಶಾಪಿಂಗ್ ಮಾಲ್ ಎಲ್ಲರೂ ಡಿಸಿಪ್ಲಿನ್ ಆಗಿ ಇದು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಇಲ್ಲಿ ಕೂಡ ಒಂದು ಟೆಂಪಲ್ ಇದೆ, ಇದು ಇಂಡಿಯನ್ ಟೆಂಪಲ್ಲು. ಈ ಟೆಂಪಲ್ನ ಯಾಕೆ ಇಲ್ಲೇ ಕಟ್ಟಿದ್ದಾರೆ ಅಂತ ಕೇಳ್ತಾ ಇದ್ರು ಅವರು. ಈ ಜಾಗದಿಂದ ಹಿಂದೆಗಡೆ ಅಲ್ಲಿ ರೆಡ್ ಕಲರ್ ಇದೆಯಲ್ಲ, ಅಲ್ಲಿ ಅದು ಬೆಟ್ಟ ಅಂತೆ ಮೊದಲವಾಗ. ಆ ಬೆಟ್ಟದಿಂದ ಫ್ರೆಶ್ ಆಗಿರೋ ನೀರು ಬರ್ತಾ ಇತ್ತಂತೆ. ಫ್ರೆಶ್ ಆಗಿರೋ ನೀರು ಅಂದರೆ ನಮ್ಮ ದೇವಸ್ಥಾನಗಳಲ್ಲಿ ಯಾವಾಗ್ಲೂ ದೇವ್ರು ಮಾಡೋದಕ್ಕೆ, ಬೆಳಗ್ಗೆ ಪೂಜೆ ಮಾಡೋಕ್ಕೆ, ಇದನ್ನೆಲ್ಲ ಮಾಡೋದಕ್ಕೆ ನೀರನ್ನ ತಗೊಬರ್ತಾರೆ ನೋಡಿ, ಒಂದು ಬಾವಿಯಿಂದ, ಒಂದು ಕೊಣದಿಂದ, ಎಲ್ಲ ದೇವಸ್ಥಾನಗಳಲ್ಲೂ ಆ ಥರ. ಈ ದೇವಸ್ಥಾನ, ಇಲ್ಲೊಂದು ದೇವಸ್ಥಾನ ಇದೆ, ಇದರಿಂದ ಹಿಂದೆಗಡೆ ಒಂದು ದೇವಸ್ಥಾನ ಇದೆ, ಲಿಟಲ್ ಇಂಡಿಯಾ. ಎರಡೂ ದೇವಸ್ಥಾನಕ್ಕೂ ಮಧ್ಯ ಆಗಲಿ ಅಂದ್ಬಿಟ್ಟು ದೇವಸ್ಥಾನ ಇಲ್ಲೊಂದು ಕಟ್ಟಿದಾರಂತೆ. ಮತ್ತು ಲಿಟಲ್ ಇಂಡಿಯಾದವರು ಅಷ್ಟೇನೆ ಅಲ್ಲಿಂದ ಬೊಗ್ಗೆ ಥರ ಬರ್ತಾ ಇರೋ ನೀರನ್ನ ತೊಗೊಂಡೋಗಿ ದೇವ್ರಿಗೆ ತೀರ್ಥ ಪೂಜೆ ಮಾಡೋದು, ಬೆಳಗ್ಗೆ ಅದೆಲ್ಲ ಮಾಡೋಕ್ಕೋಸ್ಕರ ದೇವಸ್ಥಾನ ಇಲ್ಲಿ ಕಟ್ಟಿದ್ದಾರೆ ಅಂತ ನನಗೆ ಹೇಳಿದ್ರು ಅವರು. ನನಗೆ ಅವತ್ತು ಹೇಳಿರೋದು ಮ್ಯಾಕ್ಸಿಮಮ್ ಇಷ್ಟೇ ಅರ್ಥ ಆಗಿದ್ದು ನನಗೆ. ಇವೆಲ್ಲ ಇನ್ನೂ ತುಂಬ ಡೀಪಾಗೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು, ಅಷ್ಟೊಂದು ನನಗೆ ಡೀಟೇಲಾಗೆಲ್ಲ ಅರ್ಥ ಆಗಲಿಲ್ಲ. ಅವರು ಫ್ರೀ ಗೈಡು, ಅವ್ರು ಇಂಗ್ಲೀಷಲ್ಲಿ ಫಾರಿನರ್ಸ್ಗೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ರಲ್ಲ, ಅದನ್ನ ನೋಡಿಕೊಂಡು ನಾನು ಸೆಕೆಂಡ್ನೇ ದಿನ ಬಂದು ವೀಡಿಯೋ ಮಾಡ್ತಾಯಿದ್ದೀನಿ. ಫಾರಿನರ್ಸ್ ಎಲ್ಲ ಚಪ್ಪಲ್ ಹಾಕೊಂಡಿದ್ದಾರೆ, ಶೂ ಹಾಕೊಂಡಿದ್ದಾರೆ, ಬಿಚ್ಬಿಟ್ಟು ಒಳಗಡೆ ಬರಬೇಕು ಅಂದ್ಬಿಟ್ಟು ಈ ದೇವಸ್ಥಾನದ ಒಳಗಡೆ ಬಂದಿರಲಿಲ್ಲ ನಾವು ಯಾರು. ಸೊ ಇವಾಗ ದೇವಸ್ಥಾನ ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಈ ದೇವಸ್ಥಾನ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಅವತ್ತೊಳಗಡೆ ಬಂದಿರಲಿಲ್ಲ, ತುಂಬ ಸ್ಪೇಸಿಯಸ್ ಆಗಿದೆ. ಇದು ಅಮ್ಮನ ತಮಿಳು ದೇವಸ್ಥಾನ ನೋಡಿ. ಇದು ಸಾಂಬ್ರಾಣಿ ಹಾಕಿರೋ ಸ್ಮೆಲ್ಲು ಹೆಂಗೆ ಬರ್ತಾ ಇದೆ ಗೊತ್ತಾ ನನಗೆ. ಈ ಸಾಂಬ್ರಾಣಿ ಸ್ಮೆಲ್ ಕುಡಿತಾ ಇದ್ರೇ ಅಂದರೆ ನಮ್ಮ ಮನಸ್ಸೆಲ್ಲ ನಿಜವಾಗ್ಲೂ ಶಾಂತಿ ಅನ್ನಿಸ್ತಾ ಇದೆ ನನಗೆ. ಇಲ್ಲಿ ಗಂಧ ಇಟ್ಟಿದ್ದಾರೆ. ಆ್ಯಕ್ಚುಲಿ ಇವಾಗ ಪೂಜೆ ಏನೋ ನಡೀತಾ ಇದೆ, ಟೈಮ್ ಆಗಿರೋದ್ರಿಂದ ಅಲ್ಲಿ ಗಂಟ ಹೋಗೋವರೆಗೂ ನನಗೆ ಇದು ಕೊಟ್ಟಿಲ್ಲ, ಇಲ್ಲೇ ಲಾಕ್ ಮಾಡಿಬಿಟ್ಟಿದ್ದಾರೆ. ಅನ್ ಟೈಮಲ್ಲಿ ಬಂದಿದ್ದೀನಿ ನಾನು, ಫುಲ್ಲು ಒಳಗಡೆ ಹೋಗೋಕ್ಕಾಗಲ್ಲ, ಪೂಜೆ ನಡೀತಾ ಇದೆ. ಇದು ಮತ್ತು ಇದೆಲ್ಲ ನಾವು ಇಂಡಿಯಾದಲ್ಲಿ ನೋಡುವಂಥ ಎಲ್ಲ ದೇವಸ್ಥಾನಗಳು ಇಲ್ಲ ಹಾಕಿದ್ದಾರೆ. ಮುತ್ತೈದೆಯರು, ಎಲ್ಲ ಮುತ್ತೈದೆಯರು ಎಲ್ಲರೂ ಒಂದೊಂದು ಕಲರ್ ಸೀರೆ ಉಟ್ಕೊಂಡು 7 ಜನ ಮುತ್ತೈದೆಯರು ಕೂತ್ಕೊಂಡಿದ್ದಾರೆ. ಅಮ್ಮನ ಅವತಾರಗಳು, 7 ಜನ ಮುತ್ತೈದೆಯರು ಅಂತಂದ್ರೆ ಅಮ್ಮನ ಅವತಾರಗಳಿದು. ಇದು ಚೀನಾ ಟೌನಲ್ಲಿ ಇದ್ರೂ ಕೂಡ ಇಲ್ಲಿ ಎಲ್ಲ ಇದ್ರವರು ಕೂಡ ಬರ್ತಾರೆ ಇಲ್ಲೂ ಕೂಡ ನೋಡೋಕ್ಕೆ ಈ ದೇವಸ್ಥಾನ. ಲಿಟಲ್ ಇಂಡಿಯಾದಲ್ಲಿ ಬೇರೆ ಥರ ದೇವಸ್ಥಾನಗಳಿದೆ, ಚೀನಾ ಟೌನಲ್ಲಿರೋ ದೇವಸ್ಥಾನ ಇದೊಂಥರ ಬೇರೆ ಥರ ಇದೆ. ಇನ್ನೊಂದು ಏನು ವಿಶೇಷತೆ ಅಂತಂದರೆ, ಎಲ್ಲರೂ ಇಂಡಿಯಾದವರು, ಚೈನಾದವರು, ಇಂಡೋನೇಷ್ಯಾದವ್ರು ಹೆಂಗಿದ್ದಾರೆ, ಫಿಲಿಪೀನ್ಸ್ ಎಲ್ಲ ಅದೇ ಥರ ಇಲ್ಲಿ ಪ್ರತಿಯೊಂದು ಅವ್ರ ಹಬ್ಬಗಳನ್ನ ಪ್ರತಿಯೊಂದು ಅಲ್ಲಿಗಿಂತ ಚೆನ್ನಾರೆ. ಇಲ್ಲೂ ಕೂಡ ಹೋಮ, ಹವನ, ಮದುವೆ, ಜಾತ್ರೆ, ಫೆಸ್ಟಿವಲು ಮತ್ತು ಅನ್ನದಾನ ಪ್ರತಿಯೊಂದು ಒಂಥರ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತಂದರೆ, ಇವನು ಇಂಡಿಯಾದಲ್ಲಿ ಇಷ್ಟೊಂದು ಚೆನ್ನಾಗಿ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ಅಷ್ಟು ಚೆನ್ನಾಗಿ ಮಾಡ್ತಾರೆ. ಅಂದರೆ ಈ ಟೈಮಿಂಗ್ಸ್ ಇಟ್ಕೊಂಡಿರ್ತಾರೆ, ಬೆಳಗ್ಗೆ ಟೈಮ್ ಅಂದರೆ ಬೆಳಗ್ಗೆ ಮಾಡಿಕೊಂಡು ಎಲ್ಲರೂ ಕೆಲ್ಸಕ್ಕೆ ಹೋಗೋದ್ರಿಂದ ಆನ್ ಟೈಮಲ್ಲಿ ಬಂದು ಎಲ್ಲ ಪೂಜೆಗಳು, ಹವನಗಳು ಅವೇನೇನಿದೆ ಅದೆಲ್ಲ ಬಂದು ಮಾಡಿಕೊಂಡು ಆಮೇಲೆ ಕೆಲ್ಸಕ್ಕೆ ಹೋಗ್ಬಿಡ್ತಾರೆ. ರಜದಲ್ಲಿ ಇದ್ದಾಗ ಫೆಸ್ಟಿವಲ್ಗಳನ್ನ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರಂತೆ. ಅದು ಇಂಡಿಯನ್ ಹೆರಿಟೇಜಲ್ಲಿ ಸಕ್ಕದಾಗಿ ತೋರಿಸಿದ್ದಾರೆ. ಇಂಡಿಯನ್ ಹೆರಿಟೇಜ್ ಅಂತ ಅಂದರೆ ನಮ್ಮ ಇಂಡಿಯಾದವರು ಸಿಂಗಾಪುರ್ಗೆ ಹೆಂಗೆ ಬಂದರು, ಏನೇನು ಮಾಡಿದ್ದಾರೆ, ಯಾವ ಥರ ಇದು ಮಾಡಿದ್ರು, ಹೆಂಗೆ ಬೆಳವಣಿಗೆ ಆದರು, ಮತ್ತು ಇಲ್ಲಿಗೆ ಸಿಂಗಾಪುರದವ್ರಿಗೆ ಆ ಜನ್ರೇಷನಿಂದ ಬಂದಿರೋರಿಗೆ ಯಾವ ಥರ ಕೆಲಸಗಳು ಸಿಗುತ್ತೆ. ಇಲ್ಲಿ ಓದಿದ್ರೆ, ಇಲ್ಲಿ ಮಕ್ಳುಗಳು ಯಾರಾದರೂ ಹೋದರೆ, ತಂದೆ ತಾಯಿ ಇದ್ದರೆ ಮಾತ್ರ ಇಲ್ಲಿ ಎಜುಕೇಷನ್ ಅವ್ರಿಗೆ ಮಕ್ಳುಗಳಿಗೆ ಸೀಟ್ ಸಿಗೋದು ಎಜುಕೇಷನ್ ಮಾಡೋದಕ್ಕೆ. ಬೇರೆಯವ್ರನ್ನ ಇಲ್ಲಿ ಬೇರೆ ಕಂಟ್ರಿ ಅವ್ರು ಬಂದು ಇಲ್ಲಿ ಓದ್ತೀನಿ ಅಂದರೆ ಓದ್ಸೋಕ್ಕೆ ಕಷ್ಟ ಇದೆ, ಆಗಲ್ಲ. ಆದರೆ ಇಂಡಿಯಾದಲ್ಲಿ ಯಾರಾದರೂ ಬಂದು ಇಲ್ಲಿ ತಂದೆ ತಾಯಿ ಸ್ಟೇ ಮಾಡ್ತಾ ಇದ್ದಾರೆ ಅಂದರೆ ಅವ್ರ ಮಕ್ಕಳನ್ನ ಕರ್ಕೊಂಡು ಬಂದು ಓದಿಸ್ತೀನಿ ಅಂದರೆ ಒಳ್ಳೆ ಎಜುಕೇಷನ್ ಕೊಡಿಸ್ಬೋದು. ಮತ್ತು ಎಜುಕೇಷನ್ ಆದ ತಕ್ಷಣ ಪ್ಲೇಸ್ಮೆಂಟ್ ಆಗೇ ಆಗುತ್ತೆ, ಗ್ಯಾರಂಟಿ ಆಗುತ್ತೆ, ಕೆಲಸ ಸಿಗುತ್ತೆ. ಇದೇ ಕಂಟ್ರಿಯವರೇ ಕೊಡ್ತಾರೆ ಕೆಲಸ.
ಮತ್ತು ಈ ಕಂಟ್ರಿ ಅವ್ರು ಬೇಡ ಅಂತ ಅಂದ್ರು ಬೇರೆ ಕಂಟ್ರಿಗೆ ಹೋಗ್ಬಿಟ್ಟು ಕೂಡ ಇನ್ನೂ ಒಳ್ಳೆ ಆಪರ್ಚುನಿಟಿಗೆ, ಇನ್ನೂ ಒಳ್ಳೆ ದೊಡ್ಡ ದೊಡ್ಡ ಕೆಲಸಗಳಿಗೆ, ಒಳ್ಳೆ ಪೇಮೆಂಟ್ಗಳಿಗೆ ಕೆಲಸ ಮಾಡ್ಬೋದು ಅಂತ. ಅಂದರೆ ಈಗ ಬಂದಿದ್ದೀನಿ ನೋಡಿ ಚೈನಾ ಟೌನ್ ಹೇಳಿದ್ರೆ ಈ ಚಿತ್ರಗಳನ್ನೇ ಪಗೋಡಾ ಸ್ಟ್ರೀಟಲ್ಲಿ ಇರೋದನ್ನ, ಈ ಚಿತ್ರಗಳನ್ನ ಇಲ್ಲಿ ಬರೆದಿಟ್ಟಿದಾರಲ್ಲ ಅದನ್ನೇ ಜಾಸ್ತಿ ಚೈನಾ ಟೌನ್ ಅಂತ ಅಂದ್ಬಿಟ್ಟು ಎಲ್ಲರೂ ಇದು ಮಾಡೋದು, ಮೆನ್ಷನ್ ಮಾಡೋದು. ಆಗ 1980ಲಿ 1890ಲಿ ಅವಾಗ ಹೆಂಗೆ ಇದು ಮಾಡ್ತಾಯಿದ್ರು, ಅವಾಗ ಎಂಟರ್ಟೈನ್ಮೆಂಟ್ ಅಂತ ಏನೂ ಇರ್ತಾ ಇರಲಿಲ್ಲ. ನಮ್ಗೆ ಹೆಂಗೆ ನಾಟಕ ಪರದೆಗಳು ಹಾಕೊಂಡು ನಾಟಕ ಮಾಡ್ತಾಯಿದ್ರು, ಚೈನಾದವರು ಕೂಡ ಆ ಥರ ಪರದೆಗಳು ಹಾಕ್ಕೊಂಡು ನಾಟಕ ಮಾಡ್ತಾಯಿದ್ರು. ಆ ನಾಟಕದ ಥೀಮ್ ಏನು ಅಂತ ಅಂದರೆ ಇಲ್ಲಿ ನೋಡಿ, ಅಂದರೆ ಕಿವಿ ಬಂದಿರುತ್ತಲ್ಲ, ಅವ್ರು ಯಾರೋ ರಾಜನ ಕೆಳಗಡೆ ಕೆಲಸ ಮಾಡುವಂಥವ್ರು, ಮತ್ತು ಈ ಕಡೆ ಇರೋರು ದೇವತೆ ಅಂತೆ. ಅದು ರಾಣಿಗೋಸ್ಕರ ಬೇಡ್ಕೊತಾ ಇದ್ದಾರಂತೆ, ಇದು ಇವ್ರು ಬೇಕಾ ಅಂತ. ಅದ್ರ ಹಿಂದೆಗಡೆ ನಿಂತ್ಕೊಂಡಿರೋರು ಯಾರೋ ಇದು ಲೆಕ್ಕಪತ್ರ ಎಲ್ಲ ಮಾಡ್ತಾರಲ್ಲ ಆಕೆ ಅಂತೆ ಅವರು. ಆ ಇದರಲ್ಲಿ ಚೈನಾದ ಬಗ್ಗೆ ಹಿಸ್ಟ್ರಿ ಗೊತ್ತಿರೋರ್ಗೆ ಮಾತ್ರ ಅದು ಗೊತ್ತಾಗುತ್ತೆ. ಒಟ್ಟಿನಲ್ಲಿ ಆಗಿನ ಕಾಲದಲ್ಲಿ ಒಂಥರ ರಾಜಮನೆತನದಲ್ಲಿ ದೇವರುಗಳೆಲ್ಲ ಬಂದು, ಅಂದರೆ ರಾಣಿ ಯಾರಿಗೆ ಬೇಕು ಅಂತ ಅಂದ್ಬಿಟ್ಟು ಕೇಳ್ಕೊಳ್ಳೋ ಥರ ಅಂತೆ. ಅದು ಅವರು ನನಗೆ ಬೇಕು, ಇವ್ರು ನನಗೆ ಬೇಕು ಅಂತ ಅಂದ್ಬಿಟ್ಟು ರಾಣಿನ ಕೇಳ್ತಾ ಇದ್ದಾರಲ್ಲ, ಆ ಸ್ಟೋರಿ ಪಾತ್ರ ಇದು ಕತೆ. ಅಂದರೆ ಇವಾಗ ದ್ರೌಪದಿ ಕತೆ, ಕೃಷ್ಣನ ಕತೆ ಮತ್ತು ಆ ಥರ ಬರುತ್ತಲ್ಲ, ಆ ಥರ ಚೀನಾದವ್ರ ಕತೆ ಇದು. ಅದನ್ನ ಇಲ್ಲಿ ಥೀಮ್ ಆಗಿ ಡ್ರಾಯಿಂಗಲ್ಲಿ ಮಾಡಿದ್ದಾರೆ. ಕೆಲವರು ಇಲ್ಲಿ ಡ್ರಾಮಾ ಮಾಡ್ತಾ ಇರೋರಿಗೆ ಊಟ ಸಪ್ಲೈ ಮಾಡ್ತಾ ಇದ್ದಾರೆ, ಇನ್ನೊಬ್ರು ಐಸ್ ಕ್ರೀಮು ಅದು ಇದು ಸೇಲ್ ಮಾಡ್ತಾ ಇದ್ದಾರೆ, ಇನ್ನೊಬ್ರು ಕಾಫಿ ತಿಂಡಿ ಊಟ ಎಲ್ಲ ಸೇಲ್ ಮಾಡ್ತಾ ಇದ್ದಾರೆ. ಇದ್ರ ಮಧ್ಯ ನಿಂತ್ಕೊಂಡು ನಾವು ಒಳ್ಳೆ ಫೋಟೋ ತೆಗಿಸ್ಕೊಂಡಿದ್ದೀವಿ, ಅದನ್ನ ತೋರಿಸ್ತೀನಿ ರೀ. ಕ್ಲಾತಿಂಗ್ ಶಾಪ್ ನೋಡಿದ್ದೀನಿ. ನಮ್ಮ ಇದರಲ್ಲಿ ರಾಜ ಮನೆತನದವರು, ರಾಜ ರಾಣಿರು ರೈಮೆಂಡ್ಸ್ ಎಲ್ಲ ಹಾಕೊಂತಾರಲ್ಲ, ಆ ಥರ ಕ್ಲಾತಿಂಗ್ ಇಲ್ಲಿ ರಾಜ ರಾಣಿ ತುಂಬ ದೊಡ್ಡ ಲೆವೆಲಲ್ಲಿ ಇರೋರು, ತುಂಬ ಹೈ ಫ್ಯಾಷನಲ್ಲಿ ಇರೋರೆಲ್ಲ ಹಾಕೊಳ್ಳುವಂಥದ್ದು. ಒಳ್ಳೆ ಸಕ್ಕದಾಗಿರುತ್ತೆ. ಆಗಿನ ಕಾಲದಲ್ಲಿ ಹಾಕೋತಾ ಇದ್ರಲ್ಲ, ರಾಜನ ಮನೆತನದ್ದು, ರಾಣಿ ಮನೆತನದವ್ರದ್ದು ಅಂತ, ಆ ಥರ ಶಾಪ್ ಅಂತ ಇದು. ಎಲ್ಲ ಕಾಸ್ಟ್ಲಿ ಇರುತ್ತೆ, ಎಲ್ಲ ಡಿಫ್ರೆಂಟ್ ಆಗಿರುತ್ತೆ. ಚೈನಾದವರು ಒಂದಕ್ಕೆ ಫೇಮಸ್ ಅಲ್ಲ, ಅವರು ಊಟ ಮಾಡೋ ಬೌಲ್ಗಳು ಕೂಡ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಅವರು ಒಂಥರ ಜ್ಯೂಸ್ ಥರ, ಬಿಸಿ ಬಿಸಿ ಕಾಫಿ ಥರ ಕುಡಿತಾರೆ, ಡ್ರಿಂಕ್ಸ್ ಥರ ಕುಡಿತಾರೆ. ಅವೆಲ್ಲ ಕುಡಿಯೋದಕ್ಕೆ ಬೌಲ್ಗಳು ಯೂಸ್ ಮಾಡ್ತಾರೆ. ಇಲ್ಲಿ ನೋಡಿ ಎಂಥ ಸಾಕಾಗಿರೋ ಬೌಲ್ಗಳಿದೆ. ಇದೆಲ್ಲ ಕಪ್ಸ್ಗಳು, ಒಂಥರ ಕಾಫಿ, ಟೀ ಮತ್ತು ಡ್ರಿಂಕ್ಸ್ ಎಲ್ಲ ಕುಡಿಯೋಕ್ಕೆ, ಈ ಥರ ಕುಡಿಯೋಕ್ಕೆಲ್ಲ ಇವನ್ನೇ ಯೂಸ್ ಮಾಡ್ತಾರೆ. ಸಾಕಾಗಿದೆ ನೋಡಿ. ಇನ್ನು ಡಿಫ್ರೆಂಟಾಗಿ ಹಳೆ ಕಾಲದಿಂದ ಇಡೋವು, ಮತ್ತು ಅವೆಲ್ಲ ಡ್ರಿಂಕ್ಸ್ಗಳನ್ನೆಲ್ಲ ಸೇವ್ ಮಾಡಿ ಇಡ್ತಾರೆ. ನಾವು ಉಪ್ಪಿನಕಾಯಿ ಜಾಡಿ ಅಂತ ಹೇಳ್ತೀವಲ್ಲ, ಅವರು ಚಳಿಗಾಲಕ್ಕೆ ಚಳಿ ಆದಾಗ ಡ್ರಿಂಕ್ಸ್ ಕುಡಿತಾರೆ. ಬೇರೆ ಕಡೆಲ್ಲ ಫಾರಿನ್ ಅವರೆಲ್ಲ ಯಾಕೆ ಡ್ರಿಂಕ್ಸ್ ಕುಡಿತಾರೆ ಅಂದ್ರೆ ಚಳಿ ಆಗುತ್ತೆ ಅಂತ ಡ್ರಿಂಕ್ಸ್ ಕುಡಿತಾರೆ ಅವರು ನೋಡಿ. ಮತ್ತೆ ಇಲ್ಲಿ ಯಾವಾಗ ಮಳೆ ಬರುತ್ತೆ, ಯಾವಾಗ ಬಿಸಿಲು ಬರುತ್ತೆ ಅಂತ ಹೇಳಕ್ಕೆ ಆಗಲ್ಲ. ಅಷ್ಟೊಂದು ಮಳೆ ಬಂದ್ಬಿಡ್ತು. ಎಲ್ಲರ ಕೈಯಲ್ಲೂ ಕೊಡೆ ಇರುತ್ತೆ, ಸೂಪರ್ ಆಗಿರುತ್ತೆ. ಮಳೆ ಬಂದಾಗ ಅಂತೂ ನಾವು ನೆಂದೋಗ್ಬಿಡ್ತೀವಿ. ಅದಕ್ಕೆ ಎಲ್ಲೆಲ್ಲ ಒಂದು ಶಾಪ್ಗಳ ಹೋಗಿ, ಒಂದು ದೇವಸ್ಥಾನ ಹೋಗಿ ಕುತ್ಕೊಬಿಟ್ರೆ ಸರಿ. ಯಾಕೆಂದ್ರೆ ನಾನಂತೂ ಕೊಡೆ ತಗೊಂಬಂದಿಲ್ಲ. ಕೊಡೆ ತಗೊಂಬಂದ್ರೆ ಇಲ್ಲೂ ಕೂಡ ಕೊಡೆ ಹಿಡ್ಕೊಂಡು ಡ್ಯಾನ್ಸ್ ಮಾಡ್ಬೋದಾಗಿತ್ತು, ಒಳ್ಳೆ ರೀಲ್ಸ್ ಎಲ್ಲ ಮಾಡ್ಬೋದಾಗಿತ್ತು. ಬೈ ಚಾನ್ಸ್ ನಾನು ಕೊಡೆ ತಗೊಂಡು ಇಲ್ಲ, ಅದನ್ನೂ ಎತ್ಕೊಂಡು ತಿರ್ಗೋಕ್ಕಾಗಲ್ಲ. ಸೊ ಚೆನ್ನಾಗಿ ಮಳೆ ಬರ್ತಾ ಇರುತ್ತೆ, ನೆನ್ಕೊಂಡು ಹೋಗ್ತಾ ಇರ್ತಾರೆ. ಕೆಲವ್ರು ಮಾತ್ರ ಇಲ್ಲಿ ನಿಂತ್ಕೊಂಡಿರ್ತಾರೆ. ನೋಡಿ, ಇದು ಪಾಟ್ಗಳೆಲ್ಲೂ ಕೂಡ ಏನೇನೋ ಹಾಕ್ಕೊಂಡಿದ್ದಾರೆ. ಇವರು ತರಕಾರಿಗಳು, ಹಣ್ಣು ಹಂಪಲುಗಳನ್ನು ಕೂಡ ಅದೇ ಥರ ಚೆನ್ನಾಗಿ ಬೆಳೆಸ್ಕೊಂಡಿದ್ದಾರೆ. ಬುದ್ಧ ನಮ್ಮ ದೇಶನ ಚೈನಾದವನ ಅಂತ ಇನ್ನೂ ಕನ್ಫ್ಯೂಸನ್ಲಿ ಇದೆ. ಬುದ್ಧ ನಮ್ಮ ದೇಶದಿಂದ ಹೋಗಿ ಚೈನಾದಲ್ಲಿರೋದು. ಸೂಪರ್ ಆಗಿರೋ ಅಂಗಡಿ ಐತೆ. ಹೆಂಗೈತೆ ಗೊತ್ತಾ, ಹೆಂಗೆ ಸಕ್ಕತ್ತಾಗಿದೆ. ಎಲ್ಲ ಐಟಮ್ಸ್ಗಳು ಕಾಸ್ಟ್ಲಿ ಐಟಮ್ಸ್ಗಳು. ಇವೇನು ಗೊತ್ತಾ, ದೊಡ್ಡ ರಿಂಗುಗಳು ದೊಡ್ಡವರು ಹಾಕೊತಾರೆ, ಹೆಬ್ಬೆಳಗೆಲ್ಲ ಹಾಕೊತಾರೆ. ಈ ಥರ ಇದು ನೀವು ಯಾರಾದರೂ ಇದ್ರ ಮೂವಿಗಳಲ್ಲಿ ನೋಡಿದ್ರೆ, ಕೊರಿಯರ್ ಮೂವಿನಲ್ಲಿ ನೋಡಿದರೆ ಗೊತ್ತಾಗುತ್ತೆ. ಈ ಥರ ಹೆಬ್ಬೆಳುಗಳಿಗೆ ಹಾಕ್ಕೊಂಡು ಮನೆತನದಿಂದ ಮನೆತನಗಳಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಹೀರೋಗಳು
ಅದನ್ನ ನಾನು ಕೊರಿಯನಲ್ಲಿ ಮೂವಿನಲ್ಲಿ ನೋಡಿದ್ದೀನಿ, ಅದಕ್ಕೆ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ನಾನು ತುಂಬ ಕೊರಿಯನ್ ಮೂವಿ ನೋಡ್ತೀನಿ. ಹಿಂಗೆ ಹಾಕ್ಕೊಂಡಿರ್ತಾರೆ ಕೈ ಬೆರಳಿಗೆ, ಹಿಂಗೆ ಹಾಕ್ಕೊಂಡಿರೋದು ಅವ್ರ ಕಡೆ ಅವ್ರದ್ದು ಒಂದು ಇದಿರುತ್ತಲ್ಲ, ಅದು ಫೇಮಸ್. ಅದು ಅಂದರೆ ಅವ್ರ ಕಡೆ ಒಂದೊಂದು ಸ್ಟೋನ್ಗಳು ಅವ್ರಿಗೆ ಒಂದೊಂದು ಪರಂಪರೆ ಇರುತ್ತೆ. ಅವ್ರು ಒಬ್ಬರಿಂದ ಒಬ್ರಿಗೆ ಬಂದಾಗ ಸ್ಟೋನ್ಗಳನ್ನ ಕೊಡ್ತಾರೆ. ಈ ಥರದವು ಏನೇನೋ ಇದೆ ಅವ್ರ ಪರಂಪರೆಯಲ್ಲಿ. ತುಂಬ ಚೆನ್ನಾಗಿರೋ ವಿಗ್ರಹಗಳು ಇದೆಲ್ಲ ಮಾಡಿದ್ದಾರೆ. ನಂಗೆ ತುಂಬ ಇಷ್ಟ ಆಯಿತು ಈ ಜಾಗ. ಮತ್ತು ಅವ್ರ ಸಿಂಹಗಳೆಲ್ಲ ಒಂಥರ ಇಲ್ಲೆಲ್ಲ ಬೇರೆ ಬೇರೆ ಥರ ಇದೆ. ನಮ್ಮ ಸಿಂಹಗಳ ಥರ ಇಲ್ಲ, ಬೇರೆ ಸಿಂಹಗಳ ಥರ ಇದೆ ನೋಡಿ. ಅವರು ಡ್ರಾಗನ್ನ ಜಾಸ್ತಿ ಪೂಜೆ ಮಾಡ್ತಾರೆ. ಡ್ರಾಗನ್ ಅಂತಂದರೆ ಗೊತ್ತಲ್ವಾ, ಇದು ಡ್ರಾಗನ್ ಅಂತಂದರೆ ತುಂಬ ಉದ್ದ, ಇದು ಡೈನೋಸಾರ್ ಥರ ಇದೆಲ್ಲ, ಅದೇ ಡ್ರಾಗನ್. ಒಂದು ಅಂಗಡಿಗೆ ಬಂದಿದ್ದೀನಿ. ಏನು ಅಂಗಡಿ ಗೊತ್ತಾ? ಆಯುರ್ವೇದಿಕ್. ನಾವು ನಮ್ಮ ಇದರಲ್ಲಿ ಆಯುರ್ವೇದಿಕ್ ಹೇಗೆ ನಂಬ್ತೀವೋ ಅವರು ಕೂಡ ಜಾಸ್ತಿ ಆಯುರ್ವೇದಿಕ್ ನಂಬ್ತಾರೆ. ಮತ್ತು ಒಂದೊಂದು ಎಲೆಗಳು, ಬೇರುಗಳು ಮತ್ತು ಮೀನುಗಳು ಒಣಗಿಸ್ಬಿಟ್ಟು ಹೇಗೆ ಇದು ಮಾಡ್ತಾರೆ. ಪ್ರತಿಯೊಂದು ಮಾಂಸಗಳನ್ನು ಕೂಡ ಒಣಗಿಸ್ಬಿಟ್ಟು ಇಟ್ಕೊಂಡಿದ್ದಾರೆ. ಮತ್ತು ಬೀಜಗಳು, ಏನೇನೋ ಗಿಡಮೂಲಿಕೆಗಳನ್ನೆಲ್ಲ ಈ ಅಂಗಡಿಗಳಲ್ಲಿ, ಚೈನಾದೆಲ್ಲ ಗಿಡಮೂಲಿಕೆಗಳೆಲ್ಲ ಸಿಗಬೇಕು ಅಂತ ಅಂದರೆ ಈ ಅಂಗಡಿಗೆ ಬರಬೇಕು. ತುಂಬ ಫೇಮಸ್ ಅಂತ ಈ ಅಂಗಡಿ. ಮೊದಲಿಂದ ಎಷ್ಟೊಂದು ದಿನದಿಂದ ಇದೆ ಅಂತ ಈ ಅಂಗಡಿ. ಅಣಬೆಗಳಿದೆಲ್ಲ, ಅಣಬೆ ಬೀಜಗಳು, ಅಣಬೆಗಳು, ಖಾರಗಳು ಪ್ರತಿಯೊಂದನ್ನು ಸೇವ್ ಮಾಡಿ ಇಟ್ಟಿದ್ದಾರೆ. ಇಲ್ಲಿ ನೀವೇನು ಬೇಕಾದರೂ ಹಳೆ ಕಾಲದಲ್ಲಿ ನಾವು ಗಿಡಮೂಲಿಕೆ ಮಾಡಬೇಕು ಅಂತ ಅಂದರೆ ಅಜ್ಜಿದಿರು ಅದೆಲ್ಲ ಕೇಳ್ತಾ ಇರ್ತಾರಲ್ಲ, ಒಂದು ಅಂಗಡಿಗೆ ಹೋಗಿ ಅಂತಾರಲ್ಲ, ಆ ಥರ ಚೈನಾದಾಗೆ ಅಂಗಡಿ ಇದು. ನಮ್ಮೂರಿನ ಗ್ರಂಥಿಗೆ ಅಂಗಡಿಲಿ ಎಲ್ಲ ಸಿಗುತ್ತೆ. ಅದೇ ಥರ ಇವ್ರದ್ದು ಚೈನಾದ ಗ್ರಂಥಿಗೆ ಅಂಗಡಿ. ಅಷ್ಟಿನಿರಿ, ಇಲ್ಲಿ ಏನೇನೋ ಇದೆ ನೋಡಿ. ಇದೇ ಗ್ರಂಥಿಗೆ ಅಂಗಡಿ. ಇಲ್ಲಿ ಏನು ಕಾಣಿಸ್ತಾ ಇದೆ? ಇದು ಫಿಶು, ಅದು ಇದು 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 ಆಪ್ರಣೆ, ಅಂಡೆಗುದ್ದ, ಆಪ್ರಣೆ, ಅಂಟೆಗುದ್ದ ಎಲ್ಲ ಮಾಡಿಟ್ಟಿದ್ದಾರೆ. ಮಳೆ ಬರ್ತಾ ಇರೋದ್ರಿಂದ ಪಾಪ ಎಲ್ಲ ಇದು ಮಾಡ್ಕೊತಾ ಇದ್ದಾರೆ, ಕವರ್ ಮಾಡಿಬಿಟ್ಟಿದ್ದಾರೆ. ಸೊ ನಾನು ಬಂದು ಡಿಸ್ಟರ್ಬ್ ಮಾಡಬಾರ್ದು. ಮತ್ತು ರೋಸ್ಬೆರಿ ಎಲೆಗಳು, ಹೂವುಗಳು, ಸೀಡ್ಸು ಪ್ರತಿಯೊಂದು ಸಿಗುತ್ತಾ ಇಲ್ಲಿ. ಚಾಕ್ಲೇಟ್, ಈಗಿನ ಚಾಕ್ಲೇಟ್, ಹಳೆ ಕಾಲದವು ಎಲ್ಲ